ಎಲ್ಲರಿಗೂ ನಮಸ್ಕಾರ. ಇವತ್ತು ಏಪ್ರಿಲ್ 1, 2026. ಇವತ್ತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ಯಾವುವು ಅಂತ ಒಂದೊಂದಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಚರ್ಚೆಯಲ್ಲಿ ನಾವು ಮೊದಲು ರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತೀವಿ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ತೀವಿ, ಕೊನೆಯಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ಸುದ್ದಿಗಳ ಕಡೆ ಗಮನ ಹರಿಸೋಣ. ಹಾಗಾದ್ರೆ ಬನ್ನಿ, ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳನ್ನ ನೋಡೋಣ. ದೇಶದಲ್ಲಿ ಏನೆಲ್ಲ ಪ್ರಮುಖ ಬೆಳವಣಿಗೆಗಳಾಗಿದೆಯಂತ ಶುರು ಮಾಡೋಣ. ಮೊದಲನೇ ಸುದ್ದಿ ಅಸ್ಸಾಂನಿಂದ. ಅಲ್ಲಿ ಈಗ ವಿಧಾನಸಭಾ ಚುನಾವಣೆಯ ಕಾವು ಜೋರಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ತಮ್ಮ ಚುನಾವಣಾ ಪ್ರಣಾಳಿಕೆ ಅಂದ್ರೆ ಸಂಕಲ್ಪ ಪತ್ರವನ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯುಸಿಸಿ ಮತ್ತು ಸ್ಥಳೀಯರ ಭೂಮಿ ಹಕ್ಕುಗಳ ರಕ್ಷಣೆಯಂಥ ವಿಷಯಗಳಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಸಂಕಲ್ಪ ಪತ್ರದಲ್ಲಿ ಏನೆಲ್ಲ ಪ್ರಮುಖ ಭರವಸೆಗಳಿವೆ ನೋಡಿ. ಅಧಿಕಾರಕ್ಕೆ ಬಂದ 3 ತಿಂಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯುಸಿಸಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮಿಷನ್ ವಸುಂಧರಾ ಅಂತ ಒಂದು ಯೋಜನೆ ಮೂಲಕ ಅಕ್ರಮ ಭೂ ಒತ್ತುವರಿಯನ್ನ ತೆರವುಗೊಳಿಸೋದು, ಬರೋಬ್ಬರಿ 2 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಸೃಷ್ಟಿಸೋದು, ಜೊತೆಗೆ ಲವ್ ಜಿಹಾದ್ ಮತ್ತು ಭೂ ಜಿಹಾದ್ ತಡೆಯೋಕೆ ಅಂತ ಕಠಿಣ ಕಾನೂನುಗಳನ್ನು ತರ್ತೀವಿ ಅಂತನೂ ಭರವಸೆ ನೀಡಿದ್ದಾರೆ. ಇಷ್ಟೇ ಅಲ್ಲ, ಈ ಪ್ರಣಾಳಿಕೆಯ ಇನ್ನೊಂದು ಹೈಲೈಟ್ ಅಂದ್ರೆ ಅಸ್ಸಾಂನ ಮೂಲಸೌಕರ್ಯ ಅಭಿವೃದ್ಧಿ. ಇದಕ್ಕಾಗಿ ಸಣ್ಣ ಮೊತ್ತವೇನಲ್ಲ, ಬರೋಬ್ಬರಿ 5 ಲಕ್ಷ ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿ, ರಾಜಕೀಯ ವಿಷಯಗಳಿಂದ ಈಗ ದೇಶದ ಭದ್ರತೆಯ ವಿಷಯಕ್ಕೆ ಬರೋಣ. ಇತ್ತೀಚೆಗೆ ಜಗತ್ತಿನಲ್ಲಿ ನಡೀತಿರೋ ಕೆಲವೊಂದು ಬೆಳವಣಿಗೆಗಳು ಭಾರತಕ್ಕೆ ಒಂದು ಬಲಿಷ್ಠ ನೌಕಾಪಡೆ ಯಾಕೆ ಬೇಕು ಅನ್ನೋದನ್ನ ಮತ್ತೆ ನೆನಪಿಸ್ತಾ ಇವೆ. ಈ ನಿಟ್ಟಿನಲ್ಲಿ ಗೋವಾ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣವಾಗಿರೋ ನೆಕ್ಸ್ಟ್ ಜನರೇಷನ್ ಆಫ್ ಆಫ್ಶೋರ್ ಪೆಟ್ರೋಲ್ ವೆಸಲ್ ಬಗ್ಗೆ ನೌಕಾಪಡೆಯ ಉಪಮುಖ್ಯಸ್ಥರು ಕೆಲವು ಮುಖ್ಯವಾದ ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಭಾರತಕ್ಕೆ ಒಂದು ಬಲಿಷ್ಠ ನೌಕಾಪಡೆ ಯಾಕೆ ಇಷ್ಟು ಮುಖ್ಯ? ಉತ್ತರ ನಮ್ಮ ಭೌಗೋಳಿಕ ಸ್ಥಾನದಲ್ಲೇ ಇದೆ. ನೋಡಿ, ನಮ್ಮ ದೇಶದ 3 ಕಡೆ ವಿಶಾಲವಾದ ಸಮುದ್ರ ಇದೆ. ಇದು ನಮ್ಮ ವ್ಯಾಪಾರ, ಇಂಧನ ಮತ್ತು ಜಗತ್ತಿನ ಜೊತೆಗಿನ ಸಂಪರ್ಕಕ್ಕೆ ಜೀವನನಾಡಿ ಇದ್ದ ಹಾಗೆ. ನಮ್ಮ ವಿಶೇಷ ಆರ್ಥಿಕ ವಲಯಗಳನ್ನು ರಕ್ಷಿಸೋಕೆ ಮತ್ತು ಇತ್ತೀಚಿನ ಜಾಗತಿಕ ಸವಾಲುಗಳನ್ನು ಎದುರಿಸೋಕೆ ಒಂದು ಸಮರ್ಥವಾದ ನೌಕಾಪಡೆ ನಮಗೆ ಅತ್ಯಗತ್ಯ. ಸರಿ, ಈಗ ಪ್ರತಿಯೊಬ್ಬರ ಮನೆಗೆ ಸಂಬಂಧಪಟ್ಟ ಒಂದು ವಿಷಯ. LPG ಸಿಲಿಂಡರ್ಗಳ ಪೂರೈಕೆಯಲ್ಲಿ ಆಗಾಗ ಸಮಸ್ಯೆ ಆಗ್ತಿರೋದ್ರಿಂದ ಜನ ಬೇರೆ ಇಂಧನಗಳ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ಮುಂದೆ ಯಾವೆಲ್ಲ ಪರ್ಯಾಯಗಳಿದೆ ನೋಡೋಣ ಬನ್ನಿ. LPG ಸಿಕ್ಕಿಲ್ಲ ಅಂದ್ರೆ ಜನ ಮತ್ತೆ ಹಳೆಯ ಪದ್ಧತಿಗೆ ಅಂದ್ರೆ ಸೌದೆ, ಸಗಣಿ ಬೆರಣಿ, ಇದ್ಲು ಬಳಸೋಕೆ ಶುರು ಮಾಡ್ತಾರೆ. ಆದರೆ ಇದರಿಂದ ನೇರವಾಗಿ ಶ್ವಾಸಕೋಶ ಮತ್ತು ಹೃದಯದ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ. ಇದಕ್ಕೆ ಬದಲಾಗಿ ಬಯೋಗ್ಯಾಸ್, CBG ಮತ್ತು ಎಲೆಕ್ಟ್ರಿಕ್ ಸ್ಟೋರ್ಗಳಂತಹ ಪರ್ಯಾಯಗಳು ಇವೆ. ಇವು ಪರಿಸರಕ್ಕೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನಾವು CBG ಅಂದ್ರೆ ಕಂಪ್ರೆಸ್ಡ್ ಬಯೋಗ್ಯಾಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಹಾಗಂದ್ರೆ ಏನು? ಇದು ಬೇರೇನೂ ಅಲ್ಲ, ಜಾನುವಾರುಗಳ ಸಗಣಿ, ಕೃಷಿ ತ್ಯಾಜ್ಯ ಮತ್ತೆ ಹಸಿಕಸ ಇವೆಲ್ಲದರಿಂದ ಉತ್ಪಾದನೆ ಮಾಡುವಂಥ ಒಂದು ಸಂಕುಚಿತ ಜೈವಿಕ ಅನಿಲ. ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ತ್ಯಾಜ್ಯವನ್ನೇ ನಾವು ಇಂಧನವನ್ನಾಗಿ ಬದಲಾಯಿಸಬಹುದು. ಎಂಥ ಅದ್ಭುತ ಟೆಕ್ನಾಲಜಿ ಅಲ್ವಾ? ಈಗ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಆತಂಕಕಾರಿ ಸುದ್ದಿ ಇದೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಸಂಘರ್ಷದಿಂದ ಭಾರತದ GDP ಬೆಳವಣಿಗೆ ದರ ಸುಮಾರು 1%ನಷ್ಟು ಕಡಿಮೆ ಆಗಬಹುದು ಅಂತ EY ಎಕನಾಮಿ ವಾಚ್ ಅನ್ನೋ ವರದಿ ಎಚ್ಚರಿಸಿದೆ. ಹಾಗಾದ್ರೆ ಈ ಯುದ್ಧದ ಪರಿಣಾಮ ನಮ್ಮ ಎಕಾನಮಿ ಮೇಲೆ ಹೇಗಾಗಬಹುದು? ಈ ವರದಿ ಪ್ರಕಾರ 2026-27ರ ಆರ್ಥಿಕ ವರ್ಷದಲ್ಲಿ ನಮ್ಮ GDP ಬೆಳವಣಿಗೆ 1%ನಷ್ಟು ಕುಸಿಬಹುದು. ಅಷ್ಟೇ ಅಲ್ಲ, ಚಿಲ್ಲರೆ ಹಣದುಬ್ಬರ 1.5%ನಷ್ಟು ಜಾಸ್ತಿ ಆಗಬಹುದು. ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ 50%ನಷ್ಟು ಏರಿಕೆ ಕಂಡಿದೆ. ಇದು ನಿಜಕ್ಕೂ ದೊಡ್ಡ ಸವಾಲು. ಇನ್ನೊಂದು ಆರ್ಥಿಕ ಸುದ್ದಿ. ದೇಶದ ಇ-ಕಾಮರ್ಸ್ ರಫ್ತಿಗೆ ಅಂದ್ರೆ ಆನ್ಲೈನ್ ಮೂಲಕ ವಿದೇಶಗಳಿಗೆ ವಸ್ತುಗಳನ್ನು ಮಾರಾಟ ಮಾಡೋಕೆ ಒಂದು ದೊಡ್ಡ ಉತ್ತೇಜನ ಸಿಕ್ಕಿದೆ. ಕೇಂದ್ರದ CBIC ಕೆಲವು ಹೊಸ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರಿಂದ ವಿಶೇಷವಾಗಿ ಸಣ್ಣಪುಟ್ಟ ಉದ್ಯಮಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡೋದು ತುಂಬಾನೇ ಸುಲಭ ಆಗಲಿದೆ. ಹಾಗಾದ್ರೆ ಏನಿದು ಹೊಸ ಬದಲಾವಣೆ? ಇದರಲ್ಲಿ ಅತ್ಯಂತ ದೊಡ್ಡ ಬದಲಾವಣೆ ಅಂದ್ರೆ ಇನ್ನು ಮುಂದೆ ಕೊರಿಯರ್ ಮೂಲಕ ವಿದೇಶಕ್ಕೆ ಕಳಿಸೋ ವಸ್ತುಗಳ ಮೌಲ್ಯದ ಮೇಲೆ ಯಾವುದೇ ಮಿತಿ ಇರಲ್ಲ. ಮೊದಲು 10 ಲಕ್ಷ ರೂಪಾಯಿವರೆಗೆ ಮಾತ್ರ ಅವಕಾಶ ಇತ್ತು. ಆ ಮಿತಿಯನ್ನ ಈಗ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಏಪ್ರಿಲ್ 1ರಿಂದ ಈ ಹೊಸ ನಿಯಮ ಜಾರಿಗೆ ಬರ್ತಿದೆ.
ಇದರಿಂದ ನಮ್ಮ ಸಣ್ಣ ಉದ್ಯಮಗಳಿಗೆ, ಕುಶಲಕರ್ಮಿಗಳಿಗೆ ಮತ್ತು ಸ್ಟಾರ್ಟಪ್ಗಳಿಗೆ ಜಾಗತಿಕ ಮಾರುಕಟ್ಟೆಯ ಬಾಗಿಲು ತೆರೆದ ಹಾಗೆ ಆಗತ್ತೆ. ಸರಿ, ಇದುವರೆಗೆ ದೇಶದ ಸುದ್ದಿಗಳನ್ನು ನೋಡಿದ್ವಿ. ಈಗ ಜಗತ್ತಿನ ಕಡೆಗೆ ಅಂದ್ರೆ ಅಂತಾರಾಷ್ಟ್ರೀಯ ಸುದ್ದಿಗಳ ಕಡೆಗೆ ಗಮನಹರಿಸೋಣ. ಪಶ್ಚಿಮ ಏಷ್ಯಾದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ವರದಿಗಳ ಪ್ರಕಾರ ಇರಾನಿನ ಇಸ್ಫಹಾನ್ ನಗರದಲ್ಲಿರೋ ಪರಮಾಣು ಮತ್ತು ಸೇನಾ ನೆಲೆಗಳ ಮೇಲೆ ಇತ್ತೀಚೆಗೆ ಬಂಕರ್ ಬಸ್ಟರ್ ಅನ್ನೋ ಬಾಂಬ್ಗಳಿಂದ ದಾಳಿ ನಡೆಸಲಾಗಿದೆ. ಈ ಒಂದೊಂದು ಬಾಂಬ್ ಕೂಡ 2000 ಪೌಂಡ್ ತೂಕದ್ದು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಏನಿದು ಬಂಕರ್ ಬಸ್ಟರ್ ಬಾಂಬ್? ಹೆಸರೇ ಹೇಳೋ ಹಾಗೆ ಇದು ನೆಲದ ಆಳದಲ್ಲಿರೋ ಬಂಕರ್ಗಳನ್ನ, ಸುರಂಗಗಳನ್ನ ಧ್ವಂಸ ಮಾಡೋಕೆ ಅಂತಾನೆ ವಿನ್ಯಾಸ ಮಾಡಿರೋ ಒಂದು ಅತ್ಯಂತ ಶಕ್ತಿಶಾಲಿ ಬಾಂಬ್. ಇದರ ತೂಕ ಊಹಿಸ್ಕೊಳ್ಳಿ, ಸುಮಾರು 90-107 ಕೆಜಿ, ಅಂದ್ರೆ ಬರೋಬ್ಬರಿ 2000 ಪೌಂಡ್. ಈ ದಾಳಿ, ಈ ಸಂಘರ್ಷದ ತಕ್ಷಣದ ಪರಿಣಾಮ ಏನಾಗಿದೆ ಗೊತ್ತಾ? ಜಾಗತಿಕ ಮಟ್ಟದಲ್ಲಿ ಆಗಿದೆ. ಇರಾನ್ ವಿಶ್ವದ ಪ್ರಮುಖ ತೈಲ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡಿದೆ. ಇದರ ಪರಿಣಾಮ ಇಡೀ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ 45% ಗಗನಕ್ಕೆ ಜಿಗಿದಿದೆ. ಇದರ ಬಿಸಿ ಮುಂದಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಪೆಟ್ರೋಲ್, ಡೀಸೆಲ್ ಬೆಲೆಗಳ ಮೇಲೆ ಬೀಳೋದು ಖಚಿತ. ಸರಿ, ಈಗ ನಮ್ಮ ಕೊನೆ ವಿಭಾಗ, ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಪ್ರಮುಖ ಸುದ್ದಿಗಳನ್ನ ನೋಡೋಣ. 15ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಅನುದಾನ ಬಿಡುಗಡೆ ಮಾಡಕ್ಕೆ ಶಿಫಾರಸು ಮಾಡಿತ್ತು. ಆದರೆ ಅದರಲ್ಲಿ ಬರಬೇಕಿದ್ದ ಬರೋಬ್ಬರಿ 15,583 ಕೋಟಿ ರೂಪಾಯಿ ಹಣ ಇನ್ನೂ ರಾಜ್ಯಕ್ಕೆ ಬಂದಿಲ್ಲ, ಬಾಕಿ ಉಳಿದಿದೆ. ಈಗ ಇದೇ ವಿಷಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಯಾವ್ಯಾವ ಅನುದಾನಗಳು ಬಾಕಿ ಇವೆ ಅಂತ ನೋಡೋಣ. ಇದರಲ್ಲಿ ವಿಶೇಷ ಅನುದಾನ ಇದೆ, ಬೆಂಗಳೂರಿನ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ಇದೆ, ಜೊತೆಗೆ ಆರೋಗ್ಯ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಅನುದಾನವೂ ಸೇರಿದೆ. ಇಲ್ಲಿ ಕಾಣ್ತಿರೋ ಈ ಚಿತ್ರ ನೋಡಿದ್ರೇನೆ ನಿಮಗೆ ಸಮಸ್ಯೆಯ ಆಳ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಬಾಕಿ ಇರೋ ಹಣವನ್ನ ನಾವು ಒಡೆದು ನೋಡಿದ್ರೆ ಬೆಂಗಳೂರಿನ ಮೂಲ ಸೌಕರ್ಯಕ್ಕೆ ಮತ್ತು ವಿಶೇಷ ಅನುದಾನಕ್ಕೆ ಸಂಬಂಧಪಟ್ಟಿದ್ದೇ ಜಾಸ್ತಿ ಇದೆ. ಉದಾಹರಣೆಗೆ ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿ ಮತ್ತು ಪೆರಿಫೆರಲ್ ವರ್ತುಲ ರಸ್ತೆಗೆ ಅಂತ 6,000 ಕೋಟಿ ರೂಪಾಯಿ ಬರಬೇಕಿತ್ತು. ಹಾಗೆ 5,495 ಕೋಟಿ ರೂಪಾಯಿ ವಿಶೇಷ ಅನುದಾನ ಕೂಡ ಇನ್ನೂ ಬಂದಿಲ್ಲ. ಅಷ್ಟೇ ಅಲ್ಲ, ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೂ ಸಾವಿರಾರು ಕೋಟಿ ರೂಪಾಯಿಗಳು ಬರಬೇಕಿದೆ. ಹಾಗಾದ್ರೆ ಈ ಹಣ ಯಾಕೆ ಬಿಡುಗಡೆ ಆಗ್ತಿಲ್ಲ? ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಕಾರಣಗಳನ್ನು ಕೊಡ್ತಿವೆ. ಕೇಂದ್ರ ಹೇಳೋದು, ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳಿಗೆ ಸರಿಯಾದ ಸಮಯಕ್ಕೆ ಚುನಾವಣೆ ನಡೆಸಿಲ್ಲ ಮತ್ತು ಖರ್ಚು ಮಾಡಿದ ಹಣಕ್ಕೆ ಬಳಕೆ ಪ್ರಮಾಣಪತ್ರ ಕೊಟ್ಟಿಲ್ಲ, ಅದಕ್ಕೆ ಹಣ ತಡೆ ಹಿಡಿದಿದ್ದೀವಿ ಅಂತ. ಆದರೆ ರಾಜ್ಯ ಸರ್ಕಾರದ ವಾದವೇ ಬೇರೆ. ತೆರಿಗೆ ಹಂಚಿಕೆಯ ಫಾರ್ಮುಲಾ ಬದಲಾಗಿದ್ದರಿಂದ ಕಳೆದ 5 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ 1.44 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳ್ತಿದೆ. ಸರಿ, ಇವತ್ತಿನ ಈ ಚರ್ಚೆಯನ್ನ ಒಂದು ಒಳ್ಳೆಯ ಸಕಾರಾತ್ಮಕ ಸುದ್ದಿಯೊಂದಿಗೆ ಮುಗಿಸೋಣ ಬನ್ನಿ. ಸಾಹಿತ್ಯ ಲೋಕದಿಂದ ಒಂದು ಸಂತೋಷದ ಸುದ್ದಿ. ಶಿವಮೊಗ್ಗದ ಕರ್ನಾಟಕ ಸಂಘ 2026ನೇ ಸಾಲಿನ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಗಳನ್ನು ಘೋಷಿಸಿದೆ. ಈ ಬಾರಿ ಖ್ಯಾತ ಕವಿ ಸುಬ್ರಾಯ ಚೊಕ್ಕಾಡಿ ಅವರಿಗೆ ದ.ರಾ ಬೇಂದ್ರೆ ಕಾವ್ಯ ಪ್ರಶಸ್ತಿ ಸಂದಿದೆ. ಹಾಗೆಯೇ ಪ್ರಸಿದ್ಧ ವಿಮರ್ಶಕರಾದ ಪ್ರೊಫೆಸರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಗೆ ತೀನಂಶ್ರೀ ವಿಮರ್ಶಾ ಪ್ರಶಸ್ತಿ ಲಭಿಸಿದೆ. ಈ ಇಬ್ಬರು ಮಹಾನ್ ಸಾಧಕರಿಗೆ ಅವರ ಸಾಹಿತ್ಯ ಕ್ಷೇತ್ರದ ಜೀವಮಾನದ ಸಾಧನೆಗಾಗಿ ಈ ಗೌರವ ಸಂದಿದೆ.